ನಮಸ್ಕಾರ ಗಿರೀಶ್ ಲಿಂಗಣ್ಣ ಅವರೇ, ವೆಲ್ಕಮ್ ಟು ದ ಶೋ. ಈ ಇಡೀ ಒಂದು ದುರಂತವನ್ನ ಗಮನಿಸಿದ್ರೆ ಇನ್ನೂ ಕೂಡ ಭಾರತ ಆ ಶಾಕ್ನಿಂದ ಹೊರಗೆ ಬಂದಿಲ್ಲ, ಬರಕ್ಕಾಗಲ್ಲ, ಅಂಥದ್ದೊಂದು ದುರಂತ ನಡೆದು ಹೋಯ್ತು. ಆ್ಯಂಡ್ ಲೋನ್ ಒಬ್ಬ ಸರ್ವೈವರ್ ಇದ್ದಾರೆ ಕೂಡ. ಏನಾಗಿರ್ಬೋದು ಅಂತ ಅನ್ಸುತ್ತೆ, ಏನು ಕಾರಣ ಅಂತ ಅನ್ಸುತ್ತೆ ಸಾಮಾನ್ಯವಾಗಿ? ಇನಿಷಿಯಲಿ ಆ ವಿಡಿಯೋಸ್ ನೋಡಿದ್ರೆ ಪೈಲಟ್ ಲೂಸಸ್ ದ ಥ್ರಸ್ಟ್ ಅಂದರೆ ಏನಂದರೆ ಅದು ಫೋರ್ಸ್, ಅದು ಏರೋಪ್ಲೇನ್ನ ಮೂವ್ ಮಾಡೋವಂಥ ಫೋರ್ಸ್. ಆ ಥ್ರಸ್ಟ್ ಉತ್ಪತ್ತಿ ಆಗೋದು ಯೂಶಲಿ ಈ ಇಂಜಿನ್ಸಿಂದ, ಎರಡು ಇಂಜಿನಿಂದ. ಸೊ ಆ ಥ್ರಸ್ಟ್ ಇರಲಿಲ್ಲ ಅವನಿಗೆ ತಗೊಂಡೋಗೋಕ್ಕೆ ಮೇಲ್ಗಡೆ, ಅದು ಕಾಣುತ್ತೆ ವಿಡಿಯೋದಲ್ಲಿ. ಏನಕ್ಕೆ ಥ್ರಸ್ಟ್ ಪ್ರಾಬ್ಲಮ್ ಆಗಿರ್ಬೋದು ಅಂದರೆ, ಒಂದು ಇಂಜಿನ್ ಪ್ರಾಬ್ಲಮ್ ಆಗಿರ್ಬೋದು. ಇಂಜಿನ್ ಹೆಂಗೆ ಪ್ರಾಬ್ಲಮ್ ಆಗಿರ್ಬೋದು, ಬರ್ಡ್ ಹಿಟ್ ಆಯ್ತಾ ಗೊತ್ತಿಲ್ಲ. ಯಾಕಂದರೆ ಬರ್ಡ್ ಹಿಟ್ಸ್ ಆರ್ ಬಿಕಾಸ್ ಅಹಮದಾಬಾದ್ ಈಸ್ ನೋನ್ ಫಾರ್ ದಿಸ್ ಬರ್ಡ್ಸ್, ಅದು ಭಾಳ ಫೇಮಸ್ ಬರ್ಡ್ ಹಿಟ್ಸ್ಗೆ. ಸೊ ಆ ಥರ ಬರ್ಡ್ ಹಿಟ್ಸ್ ಆಗಿ ಅವನು ಆ ಥ್ರಸ್ಟ್ ಸಿಗದೇನೆ ಸಡನ್ನಾಗಿ ಏನಾರು ಲ್ಯಾಂಡ್ ಮಾಡೋಕ್ಕೆ ಏನಾರು ಟ್ರೈ ಮಾಡಿದ್ನ, ಇಲ್ಲ ಅಂದರೆ ಆ ಸ್ಪೀಡ್ ಏನಾರು ಮೇಂಟೈನ್ ಮಾಡೋಕ್ಕೆ ಆ ನೋಸ್ನ ಸಡನ್ನಾಗಿ ಮೇಲೆ ಎತ್ತಿದಾಗ ಆ ಒಂದು ವೀಲ್ ಇರುತ್ತಲ್ಲ, ಲ್ಯಾಂಡಿಂಗ್ ಗೇರು, ಅದು ಹೋಗಿ ಆ ಬಿಲ್ಡಿಂಗಿಗೆ ಹೊಡಿತಾ, ಹಾಸ್ಪಿಟ್ಲ್ ಬಿಲ್ಡಿಂಗಿಗೆ ಹೊಡಿತು. ಅದು ಹೊಡೆದಿರೋದು ಫುಲ್ ಏರೋಪ್ಲೇನ್ ಅಲ್ಲ, ಆ ಒಂದು ಪೋರ್ಷನ್, ಆ ಲ್ಯಾಂಡಿಂಗ್ ಗೇರ್ ಹೋಗಿ ಆ ಬಿಲ್ಡಿಂಗಿಗೆ ಹೊಡೆದಿದೆ. ಸೊ ಆ ಹೊಡೆದ ತಕ್ಷಣ ಬಿಲ್ಡಿಂಗು ಡ್ಯಾಮೇಜ್ ಆಯಿತು. ಆ ಇಂಪ್ಯಾಕ್ಟಿಗೆ ಆ ಫ್ಯೂಯಲ್ ಇರುತ್ತಲ್ಲ, ಜೆಟ್ ಫ್ಯೂಯಲ್, ಅದು ಹತ್ಕೊಂಡ್ಬಿಡುತ್ತೆ. ಸೊ ಈ ಥರ ಆಗಿರೋ ಚಾನ್ಸಸ್ ಇದೇ ನಿಖರ ಅಂತ ಯಾರೂ ಹೇಳೋಕ್ಕಾಗಲ್ಲ, ಬಟ್ ದೀಸ್ ಆರ್ ದಿ ಥಿಂಗ್ಸ್ ವಿ ಕ್ಯಾನ್ ಡಿಸೈಡ್. ಸೊ ಇಲ್ಲಿ ಒಂದು ತಪ್ಪು ನಮ್ಮ ಏವಿಯೇಷನ್ನು ಆಗಲಿ, DGCA ಆಗಲಿ, ನಮ್ಮ ಸರ್ಕಾರದವರು ಮಾಡ್ತಾರೆ. ಏನಂದರೆ, ನೀವು 13 ಕಿಲೋಮೀಟ್ರ್ ಸುತ್ತಮುತ್ತಲ ಯಾವುದೇ ವಿಧವಾದ ಹೈ-ರೈಸ್ ಬಿಲ್ಡಿಂಗ್ ಇರಬಾರ್ದು, ಯಾವುದೇ ವಿಧವಾದ ಹೈ-ರೈಸಿಂಗ್ ಬಿಲ್ಡಿಂಗ್ ಇರಬಾರ್ದು. ನೀವು ಬ್ಯಾಂಗ್ಳೂರು ಏರ್ಪೋರ್ಟ್ ನೋಡಿ, ಸುತ್ತಮುತ್ತಲ 13 ಕಿಲೋಮೀಟ್ರ್ ಏನೂ ಇರಲ್ಲ. ಸೊ ಈ ಥರ ಸೇಫ್ಟಿ ಏರ್ಪೋರ್ಟ್ಸ್ ಅಂತ ತಗೊಂಡ್ರೆ ಇಂಡಿಯಾದಲ್ಲಿ ಇವತ್ತು ಕೊಚ್ಚಿನ್ ಇದೆ, ಹೈದ್ರಾಬಾದ್ ಇದೆ, ಬ್ಯಾಂಗ್ಳೂರಿದೆ. ಅದು ಬಿಟ್ಟರೆ ನೀವು ಯಾವ ಏರ್ಪೋರ್ಟ್ಗೆ ಹೋಗಿ ನೋಡಿದ್ರು ಸುತ್ತ ಹೋಟ್ಲುಗಳು, ಇಲ್ಲ ಸುತ್ತ ಈಟಬಲ್ಸು, ಇಲ್ಲ ಸುತ್ತ ಇದ್ಲು. ಸೊ ಏನಾಗುತ್ತೆ ಅಂದರೆ, ಇಂಥ ಸಿಚುಯೇಷನ್ಸಲ್ಲಿ ಮೇಜರ್ ಆಕ್ಸಿಡೆಂಟ್ಸ್ ಆಗುತ್ತೆ. ಇವತ್ತು ಆ ಬಿಲ್ಡಿಂಗ್ ಇಲ್ಲದೆ ಹೋಗಿದ್ದಿದ್ರೆ, ಅದು ಖಾಲಿ ಜಾಗ ಇದ್ದಿದ್ರೆ, ಪ್ರಾಬಬ್ಲಿ ಯು ವುಡ್ ಹ್ಯಾವ್ ಗ್ಲೈಡೆಡ್ ಡೌನ್, ಸೇಫ್ಲಿ ಗ್ಲೈಡಾರು ಆಗ್ತಿದ್ದ ಕೆಳಗಡೆ. ಸೊ ಇದು ಸರ್ಕಾರದವರು, ಇದು ಬಾಂಬೆ ಹೈಕೋರ್ಟ್ ರೂಲಿಂಗೇ ಇದೆ 8 ವರ್ಷದಿಂದ, ಯಾವುದೇ ವಿಧವಾದ 13 ಕಿಲೋಮೀಟ್ರ್ ಸುತ್ತಲೂ ಯಾವುದೇ ಹೈ-ರೈಸ್ ಬಿಲ್ಡಿಂಗ್ ಇರಿಸಬಾರ್ದು, ಹೋಟೆಲ್ಸ್ ಇರಬಾರ್ದು, ಎಲ್ಲನೂ ಭಾಳ ಕ್ಲಿಯರ್ ಆಗಿದೆ. ಬಟ್ ಇಲ್ಲಿ ಅಹಮದಾಬಾದಲ್ಲಿ ಆ ಥರ ಇಲ್ಲ, ಹೈದ್ರಾಬಾದಲ್ಲೂ ಸ್ವಲ್ಪ ಕಮ್ಮಿನೇ. ಇನ್ಫ್ಯಾಕ್ಟ್ ನೋಡಿ, ಅವ್ರು ಇದ್ದಿದ್ದ ಸಣ್ಣ ಜಾಗಗಳಲ್ಲಿ ಏನಾಗುತ್ತೆ, ಆ್ಯಂಬುಲೆನ್ಸು ಬರೋಕ್ಕಾಗಲ್ಲ, ಸೇಫ್ಟಿ ತೊಗೊಳಕ್ಕಾಗಲ್ಲ, ರೆಸ್ಕ್ಯೂ ಮಾಡೋಕ್ಕಾಗಲ್ಲ. ಇದು ಸರ್ಕಾರದ ಮೊದಲನೇ ವೈಫಲ್ಯ ಅಂತಲೇ ಹೇಳ್ಬೋದು. ಇದು ಮೋದಿ ಸರ್ಕಾರ ಮಾಡ್ತು, ಕಾಂಗ್ರೆಸ್ ಸರ್ಕಾರ ಮಾಡ್ತು ಅಂತಲ್ಲ ನಾನು ಹೇಳ್ತಾ ಇರೋದು. ಇದು ಓವರಲ್ಲಾಗಿ ಏರ್ಪೋರ್ಟ್ನ ಕನ್ಸ್ಟ್ರಕ್ಟ್ ಮಾಡ್ಬೇಕಾದ್ರೆ ದೊಡ್ಡ ಪ್ರಾಬ್ಲಮ್ ನಾವು ತಂದಿಟ್ಕೊಂಡಿರೋದು. ಆಮೇಲೆ ಅಹಮದಾಬಾದ್ ಈಸ್ ನೋನ್ ಫಾರ್ ದಿ ಬರ್ಡ್ಸ್ ಡ್ಯಾಮೇಜಸ್. ಸೊ ಅಕಸ್ಮಾತ್ ಅದು ಇಂಜಿನ್ನೊಳಗೆ ಏನಾರು ಎಂಟ್ರಿ ಆಗಿದ್ದಿದ್ರೆ, ಅಲ್ಲಿ ಇಂಜಿನ್ನಲ್ಲಿ ಏನಾಗುತ್ತೆ ಅಂದರೆ ಸಕ್ಷನ್ ಆಗುತ್ತೆ ಏರು. ಅಂದರೆ ಈ ರೆಕ್ಕೆ ಕೆಳಗಿರೋದು 2 ಇಂಜಿನ್ನೇ. ಆ ಇಂಜಿನ್ನಲ್ಲಿ ಏರ್ ಎಳ್ಕೊಂಡು ಅದನ್ನು ಕಂಪ್ರೆಸ್ ಮಾಡುತ್ತೆ, ಕಂಪ್ರೆಸ್ ಮಾಡಿ ಹೊರಗಡೆ ಬೀಳುತ್ತೆ. ಕಂಪ್ರೆಸ್ ಆದಾಗ ಅದ್ರ ಟೆಂಪ್ರೇಚರ್ 1700 ಡಿಗ್ರಿ ಇರುತ್ತೆ. ಆ 1700 ಡಿಗ್ರಿಲಿ ಫ್ಯೂಯಲ್ ಕಂಬೈನ್ ಆಗಿ ಬರ್ನ್ ಆಗಿ ಮುಂದೆ ಥ್ರಸ್ಟ್ ಪ್ರೊಡ್ಯೂಸ್ ಆಗುತ್ತೆ ಮುಂದೆ ಹೋಗೋಕ್ಕೆ. ಅಕಸ್ಮಾತ್ ಆ ಕಂಪ್ರೆಸರ್ ಪ್ರಾಬ್ಲಮ್ ಆಯಿತು ಅಂತ ಇಟ್ಕೊಳ್ಳಿ, ಈ ಬರ್ಡ್ ಹೋಗಿ ಏನಾರು ಹೋಯಿತು ಅಂದರೆ ಆ ರಿಕ್ವೈರ್ ಟೆಂಪ್ರೇಚರ್ ಪ್ರೊಡ್ಯೂಸ್ ಆಗಲ್ಲ. ಅವಾಗ ಏನಾಗುತ್ತೆ, ಥ್ರಸ್ಟ್ ಬರಲ್ಲ. ಅದು ಬರ್ಡಿಂದನೂ ಆಗಿರ್ಬೋದು, ಆ ಕಂಪ್ರೆಸಲ್ಲಿರೋ ಪಾರ್ಟ್ಸ್ ಅಲ್ಲಿಂದನೂ ಆಗಿರ್ಬೋದು. ಓಕೆ ಗಿರೀಶ್ ಲಿಂಗಣ್ಣ ಅವರು, ಹೇಗೆ ಸಂಭವಿಸ್ತು ಇಂಥದ್ದೊಂದು ದುರಂತ? ಈ ಶಾಕ್ನ ಇನ್ನೂ ಕೂಡ ಡೈಜೆಸ್ಟ್ ಮಾಡ್ಕೊಳಕ್ಕೆ ನಮ್ಗೆ ಆಗ್ತಾ ಇಲ್ಲ. ಪರಿಶೀಲನೆ, ಅನೇಕ ತನಿಖೆ ನಂತರನೇ ಇದು ಗೊತ್ತಾಗಬೇಕಾಗತ್ತೆ. ಎನಿವೆ, ನಮ್ಮ ಜೊತೆ ಇನ್ನೋರ್ವ ಅತಿಥಿ ಇದ್ದಾರೆ, ಪೈಲಟ್ ಆಗಿರ್ತಕ್ಕಂಥ ಸಮರ್ಥ್ ಹೆಗ್ಡೆ ಅವರು ಕೂಡ ಜಾಯಿನ್ ಆಗ್ತಾ ಇದ್ದಾರೆ. ನಮಸ್ಕಾರ ಸಮರ್ಥ್ ಹೆಗ್ಡೆ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಮರ್ಥ್ ಹೆಗ್ಡೆ ಅವ್ರನ್ನ ಮಾತಾಡಿಸ್ತೀನಿ. ಅದಕ್ಕಿಂತ ಮುಂಚೆ ಗಿರೀಶ್ ಲಿಂಗಣ್ಣ ಅವ್ರದ್ದು ಒಂದಷ್ಟು ಫೈನಲ್ ಕಮೆಂಟ್ಸ್ ತೊಗೋಬೇಕು, ಬಿಕಾಸ್ ಅವ್ರನ್ನ ಕಳಿಸ್ಕೊಡ್ಬೇಕು ನಾವು. ಗಿರೀಶ್ ಲಿಂಗಣ್ಣ ಅವರೇ, ಈಗ ತಜ್ಞರನ್ನ ಕರೆಸಿ, ಅಮೆರಿಕಾದ ವಿಶೇಷ ತಜ್ಞರನ್ನ ಕರೆಸಿ, FSL ಎಕ್ಸ್ಪರ್ಟ್ಸ್ನ ಎಲ್ಲ ಕರೆಸಿ ಏನೇನು ತನಿಖೆ ಮಾಡಬೇಕೋ ಎಲ್ಲ ಮಾಡಿಸ್ತಾರೆ. ಆದರೆ ಹೋದ ಜೀವಗಳಿಗೆ ಕಾಂಪನ್ಸೇಷನ್ ಏನು ಅಂತಲೇ ಹೇಳೋಕ್ಕಾಗಲ್ಲ. ಅದಕ್ಕೆ ನಥಿಂಗ್ ಕ್ಯಾನ್ ಕಾಂಪನ್ಸೇಟ್ ದೇರ್ ಲೈಫ್ಸ್ ಅಲ್ವಾ?
ಸೊ ಈಗ ಇಂಥದ್ದು ಆಗಬಾರ್ದು ಅಂತಂದರೆ ಏನು ಮಾಡಬೇಕು ಅಂತ. ಎರಡನೇದು, ಇದು ಹೇಗೆ ಸಂಭವಿಸಿರ್ಬೋದು? ಇನ್ನು ನಿನ್ನೆ ಒಬ್ಬರು ಏವಿಯೇಷನ್ ಎಕ್ಸ್ಪರ್ಟ್ ಏನು ಮಿಲಿಟರಿ ನಿವೃತ್ತ ಅಧಿಕಾರಿ ಸ್ಯಾಬೊಟೇಜ್ ಡೌಟ್ ಮಾಡ್ತಾ ಇದ್ರು. ಯಾರಾದರೂ ಇದನ್ನು ಬೇಕಂತ ಮಾಡಿರ್ಬೋದಾ, ಯಾರಾದರೂ ಇದನ್ನು ಅಪಹರಣ ಅಥವಾ ಸ್ಫೋಟದ ದುರುದ್ದೇಶದಿಂದ ಮಾಡಿರ್ಬೋದಾ ಅನ್ನೋದು ಕೂಡ ಹೇಳ್ತಾ ಇದ್ರು. ನೀವು ಹೇಗೆ ನೋಡ್ತೀರಾ ಅದನ್ನು? ಸಬೊಟೇಜ್ ನನಗೇನೋ ಭಾಳ ಕಮ್ಮಿ ಅನಿಸುತ್ತೆ. ಬಿಕಾಸ್ ದ ವೇ ದ ವಿಡಿಯೋ ಈಸ್ ಶೋನ್ ದೆರ್ ವಾಸ್ ಎ ಲ್ಯಾಕ್ ಆಫ್ ಥ್ರಸ್ಟ್. The lack of thrust, maybe one is the engine with a bird it or ಫೆಟಿಗ್ ಆಗಿರ್ಬೋದು. ಕೆಲವು ಕಂಪ್ರೆಸರ್ ಪಾರ್ಟ್ಸಲ್ಲಿ ಬ್ಲೇಡ್ಸ್ ಇರ್ತವೆ, ಆ ಬ್ಲೇಡ್ಸ್ ಎಲ್ಲ ಬಂದು ಈ ನಯಾಮೋನಿಕ್ ಅಲಾಯ್ ಟೈಟಾನಿಯಮಲ್ಲಿ ಮಾಡಿರ್ತಾರೆ. ಅದು ಸರ್ಟನ್ ಲೈಫ್ ಇರುತ್ತೆ ಆ ಬ್ಲೇಡ್ಸ್ಗೆ. ಆ 1700 ಡಿಗ್ರಿ ಟೆಂಪ್ರೇಚರಲ್ಲಿ ಸರ್ಟನ್ ಲೈಫ್ಸ್ ಇರುತ್ತೆ. ಸೊ ಆ ಬ್ಲೇಡಲ್ಲಿ ಏನಾರ ವ್ಯತ್ಯಾಸ ಆದ್ರೂ ಥ್ರಸ್ಟ್ ತಕ್ಷಣ ಬೀಳುತ್ತೆ. ಸೊ ದಟ್ ಮೈಟ್ ಬಿ ಒನ್ ಮೋರ್ ರೀಸನ್. ಥರ್ಡ್ ರೀಸನ್ ಇಸ್ ಫ್ಯೂಯಲ್ ಕಂಟ್ಯಾಮಿನೇಷನ್. ಈವನ್ ಫ್ಯೂಯಲ್ ಕಂಟ್ಯಾಮಿನೇಷನ್ ಅಲ್ಲಿ ಆದಾಗೂ ಸರಿಯಾಗಿ ಇಂಜಿನ್ಗೆ ಫ್ಯೂಯಲ್ ಹೋಗದೆ ಹೋದರೆ ಆ ಒಂದು ಇಶ್ಯೂ ಆಗ್ಬೋದು. ಸೊ ಇದು ಒಂದು ಚಾನ್ಸಸ್ ಇದೆ. ಸೊ ದೀಸ್ ಆರ್ ಆಲ್ ದಿ, ವಿ ಕೆನಾಟ್ ಸೇ ಇಟ್ ಈಸ್ ವೆರಿ ಕ್ಲಿಯರ್, ಬಟ್ ದೀಸ್ ಆರ್ ಆಲ್ ದಿ ನಾನು ಹೇಳ್ತಾ ಇದ್ದೀನಲ್ಲ, ಒಂದು ನಮ್ಮ ಏರ್ಪೋರ್ಟ್ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರೇ ಸರಿಗಿಲ್ಲ. 13 ಕಿಲೋಮೀಟ್ರ್ ಸುತ್ತಮುತ್ತಲು ಯಾವುದು ಬಿಲ್ಡಿಂಗ್ಸ್ ಇರಬಾರ್ದು, ಹೈರೈಸ್ ಬಿಲ್ಡಿಂಗ್ಸ್ ಇರಬಾರ್ದು, ಏನೂ ಇರಬಾರ್ದು. ಬಟ್ ದೇ ಡಿಡ್ ನಾಟ್ ಟೇಕ್ ಕೇರ್ ಆಫ್ ದಟ್. ರೈಟ್. ಗಿರೀಶ್ ಲಿಂಗಣ್ಣವರ ಇನ್ನೊಂದು ಪ್ರಶ್ನೆ ಇತ್ತು ಭಾಳ ಮುಖ್ಯವಾಗಿರುವಂಥದ್ದು. 6 ತಿಂಗಳ ಹಿಂದೆ ಅಷ್ಟೇ ಇದಕ್ಕೆ ವಾರ್ನ್ ಮಾಡಿದ್ದು, ನೋಟಿಸ್ ಕೊಟ್ಟಿತ್ತು DGCA ಏರ್ ಇಂಡಿಯಾಗೆ ಅಂತ. ಇದೇ ವೆರಿ ಸೇಮ್ ಫ್ಲೈಟ್ ವಿಚಾರದಲ್ಲೇ DGCA ನೋಟಿಸ್ ಕೊಟ್ಟಿತ್ತು ಅಂತ. ಸ್ಟಿಲ್ ಅವ್ರು ಅದನ್ನು ಮತ್ತೆ ಪ್ರಾಬಬ್ಲಿ ಅವ್ರು ಏನಾದ್ರು ಫಿಟ್ನೆಸ್ ಸರ್ಟಿಫಿಕೇಟ್ ಬೇಕಾಗತ್ತೆ, ಪ್ರೊಡ್ಯೂಸ್ ಮಾಡಬೇಕಾಗತ್ತೆ ಅಂತ ಆ ಥರ ನೋಟಿಸ್ ಕೊಟ್ಟಿದ್ದಿದ್ರೆ ಅದು ತಪ್ಪಾಗುತ್ತೆ. DGCA ಅದು ತಪ್ಪಾಗುತ್ತೆ, ಏರ್ಲೈನ್ಸ್ ಅಥಾರಿಟಿದು ತಪ್ಪಾಗುತ್ತೆ. ಬಿಕಾಸ್ ದೇರ್ ವಿಲ್ ಬಿ ಎ ಚೆಕಿಂಗ್, ಸಿ ಚೆಕಿಂಗ್, ಡಿ ಚೆಕಿಂಗ್ ಅಂತೆಲ್ಲ ಇರುತ್ತೆ. ಆ ಚೆಕ್ಸ್ ಮಾಡದೆ ಹೋದರೆ ಇಟ್ ಈಸ್ ಅ ಪ್ರಾಬ್ಲಮ್ ಆಫ್ ಏರ್ಲೈನ್ಸ್ ಆ್ಯಂಡ್ ಬೋತ್ DGCA ಫಾರ್ ಅಲೋಯಿಂಗ್ ದ ಫ್ಲೈಟ್ ಟು ಫ್ಲೈ. ಓಕೆ. ಸೊ ವಿ ಡೋಂಟ್ ನೋ ವೆದರ್ ದೇ ಹ್ಯಾಡ್ ಗಿವನ್ ಯಾವ ಆಸ್ಪೆಕ್ಟಲ್ಲಿ ಅವರು ಚೆಕ್ ಮಾಡಬೇಕು ಅಂತಿದ್ರು. ಅದನ್ನೆಲ್ಲ ಮತ್ತೆ ವಿ ಹ್ಯಾವ್ ಟು ಕ್ರಾಸ್ ಚೆಕ್ ದಟ್. ಓಕೆ.